ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಪ್ಯಾರಾ ಮಿಲಿಟರಿ ಸೇನೆಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಣೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಪ್ಯಾರಾ ಮಿಲಿಟರಿ ಸೇನೆಯಿಂದ ಗದಗ ನಗರದ ಗಾಂಧಿ ಸರ್ಕಲ್ನಲ್ಲಿ ಆಯೋಜಿಸಿದ್ದ ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಣೆ ಕಾರ್ಯಕ್ರಮದಲ್ಲಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ವಿಜಯೋತ್ಸವ ಆಚರಿಸಿದ ಮಾಜಿ ಸೈನಿಕರು. ಯುದ್ಧದಲ್ಲಿ ಮಡಿದ ವೀರಯೋಧರಿಗೆ ಗೌರವ ನಮನ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಸಂಭ್ರಮ ನಡೆಸಿದ ಮಾಜಿ ಸೈನಿಕರು. ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ಅತಿ ಏನಪ್ಪಾ ಅಂದ್ರೆ ಈ ಒಂದು ಕಠಿಣ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಸ್ವೆಟರ್ ಹಾಕೊಡ್ರಿ, ಗಾಲ್ಚ ಹಾಕೊಡ್ರಿ, ಏನಾದರೂ ತಮ್ಮ ಆರೋಗ್ಯದ ಬಗ್ಗೆ ಸಹಕರಿಸಿ ಅಂತ ನಾವು ಹೇಳ್ತೀವಿ. ಆದ್ರೆ 18,000 ಅಡಿಯ ಮೇಲೆ ಇದ್ದಂತ ಅದು ಕಾರ್ಗಿಲ್ ಇದೆಯಲ್ಲ, ಅದರಲ್ಲಿ -18 ಡಿಗ್ರಿ ಅಂದ್ರೆ ಅಂತಲ್ಲಿ ತಂದಿದೆ. ಈಗ ಬಾರ್ಪಿನ ಮೇಲೆ ನಾವು ಹೋಗಬೇಕಾಗ್ತದೆ. ಆ ಒಂದು ಸ್ಥಿತಿ, ಆ ಸ್ಥಿತಿಯಲ್ಲಿ ನಮ್ಮ ಸೈನಿಕರು ಕಾರ್ಗಿಲ್ ಯುದ್ಧವನ್ನು ಮಾಡ್ತಾರ ಅಂತಂದ್ರೆ ಅವ್ರ ಶೌರ್ಯಕ್ಕೆ ನಾವು ಮೆಚ್ಚಲೇಬೇಕು. ಅದರಂತೆ ಒಬ್ಬ ಮನೋಜ್ ಪಾಂಡೆ ಅಂತ ಇದ್ರು, ಅವರು ಪರಮವೀರ ಚಕ್ರವನ್ನು ನಾವು ಕೊಟ್ಟೆವು. ಅವರು ಆ ಯುದ್ಧದಲ್ಲಿ ಆ ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ. ಕೊನೆಯ ಕ್ಷಣ ಅವರಿಗೆ ಇನ್ನೇನಪ್ಪ ವೀರಗತಿ ಕಲಿಬೇಕಂದ್ರೆ ಕೊನೆಯ ಒಂದು ಕ್ಷಣ ಇದೆ. ಆ ಸಮಯದಲ್ಲೂ ಅವ್ರು ಏನ್ ಹೇಳ್ತಾರೆ, ಅವರು ಬಾಯಿಂದ ಬರುವುದು ಏನಪ್ಪಾ ಅಂತಂದ್ರೆ, ನನ್ನ ಒಂದು ಹನಿ ಕೊನೆಯ ರಕ್ತದ ತಾಕತ್ತುವವರೆಗೆ